ನಮಸ್ಕಾರ ಎಲ್ರಿಗೂ. ಇವತ್ತೊಂದು ನಿಮಗೆ ಅತ್ಯದ್ಭುತವಾದಂತಹ ಮಹಾಶಕ್ತಿಯುತವಾದ ಒಂದು ಯಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಸ್ತ್ರೀ ರೋಗ ನಿವಾರಣೆ ಯಂತ್ರ ಅಂತ. ನಿಮಗಿದ್ರಲ್ಲಿ ನೀಟಾಗಿ ಕಾಣ್ತಾ ಇಲ್ಲದಿರ್ಬೋದು. ಮುಂದೆ ನಾನು ಅದನ್ನ ನಿಮಗೆ ಯಂತ್ರನ ತುಂಬ ಕ್ಲೀನಾಗಿ ಕಾಣೋಕ್ಕೆ ಹಾಕಿದ್ದೀನಿ, ಮುಂದೆ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈ ಯಂತ್ರನ ಯಾವ ರೀತಿ ತಯಾರಿಸ್ಕೋಬೇಕು, ಇದು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಿದ್ದಂಗೆ ನೋಡ್ಕೊಳ್ಳಿ. ಹೆಚ್ಚಿನ ದಿನಗಳಲ್ಲಿ ಮಹಿಳೆಯರಿಗೆ ಅಂದರೆ ಹೆಣ್ಮಕ್ಳಿಗೆ ಕಾಡುವಂತಹ ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್. ಇದರಿಂದ ಅವರು ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ. ಒಂದು ಥೈರಾಯ್ಡ್ ಬರುತ್ತೆ, ನಂತರ PCOD ಬರುತ್ತೆ, ಮಂತ್ಲಿ ಪೀರಿಯಡ್ಸು ನೀಟಾಗಿ ಆಗೋದಿರೋದು, ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಆ ಥರದ್ದು ಸಮಸ್ಯೆಗಳಿಂದ ಮಹಿಳೆಯರು ತುಂಬ ಖಿನ್ನತೆಗೆ ಒಳಗಾಗಿರ್ತಾರೆ. ಮತ್ತು ಮನಸ್ಸಿಗೆ ಶಾಂತಿ ಇಲ್ಲದಿರೋಂಥದ್ದು, ಮತ್ತು ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಯಾರ ಹತ್ರನೇ ಹೇಳ್ಕೊಳಕ್ಕಾಗಲ್ಲ, ಒಂಥರ ಕೋಪ ಬರ್ತಾ ಇರೋಂಥದ್ದು. ಹಾಗೆ ಗರ್ಭಾಶಯದ ಸಮಸ್ಯೆ ಆಗಿರ್ಬೋದು, ಅಥವಾ ತಲೆನೋವು ಈ ಥರ ಸಮಸ್ಯೆ ಆಗಿರ್ಬೋದು, ಮೈಯಲ್ಲೆಲ್ಲ ತುರಿಕೆಗಳ ಥರ ಏನಾದರೂ ಆ ಥರ ಏನಾದ್ರು ಇರುತ್ತೆ. ಅದನ್ನೆಲ್ಲನೂ ನಿಮಗೆ ನಿವಾರಣೆ ಮಾಡ್ಕೋಬೇಕು ಅಂತೇಳಿದ್ರೆ ನೀವು ಈ ಥರದೊಂದು ಯಂತ್ರನ ಬರೆದಾಕೋಬೇಕು. ಸುಮ್ಮನೆ ಇರ್ತೀರ, ತುಂಬ ಸುಸ್ತಾದಂಗೆ ಆಗ್ತಾ ಇರುತ್ತೆ, ರಕ್ತಹೀನತೆ, ಇದೆಲ್ಲ ಮೆಡಿಕಲಲ್ಲಿ ನಿಮಗೆ ಹೋದರೆ ಮೆಡಿಷನ್ ಸಿಗುತ್ತೆ. ಅಲ್ಲೂ ಸಿಕ್ಕು ಕೂಡ ನೀವು ಮೆಡಿಷನ್ ತಗೊಂಡು ಕೂಡ ನಿಮಗೆ ವಾಸಿಯಾಗದಿದ್ದರೆ ನೀವು ಈ ಯಂತ್ರದ ಬಳಕೆನ ನೀವು ಮಾಡ್ಕೋಬೋದು. ಯಾಕೆಂತೇಳಿದ್ರೆ ಇದು ಮಹಾಶಕ್ತಿಯುತವಾದಂತಹ ಒಂದು ಯಂತ್ರ ಆಗಿರುತ್ತೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಾನು. ಇದು ಎಲ್ಲ ಹಳೆ ಪುರಾತನ ಗ್ರಂಥದಿಂದ ತೆಗೆದಂತಹ ಆಯ್ದಂತಹ ಯಂತ್ರಗಳನ್ನ ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ ಅಂತ. ಆದ್ದರಿಂದ ಇದ್ರ ಪ್ರಯೋಜನ ಮಹಿಳೆಯರು ಪಡ್ಕೊಳ್ಳಿ. ಇದರಿಂದ ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ದೊರೆಯುತ್ತೆ. ನಿಮ್ಮ ಮನಸ್ಸು ಶಾಂತಿಯಾಗಿದ್ದರೆ ನಿಮ್ಮ ಮನೆ ಕೂಡ ಶಾಂತವಾಗಿರುತ್ತೆ. ನೀವು ಹಾಸ್ಪಿಟ್ಲುಗಳಿಗೆಲ್ಲ ತೋರಿಸಿ ಮೆಡಿಕಲ್ ಚೆಕಪ್ ಎಲ್ಲ ಆಗಿ ಮೆಡಿಷನ್ ಎಲ್ಲ ತಗೊಂಡ್ರು ನಿಮಗೆ ಯಾವುದೇ ರೀತಿಯಾದಂಥ ರೋಗ ಬಾಧೆ ನಿವಾರಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದರಿಂದ ನೀವು ಸಂಕಟ ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಯಂತ್ರನ ಬಳಸಿ ನೋಡಿ. ಹಾಗೆ ಈ ಯಂತ್ರನ ಯಾವ ರೀತಿ ಬರ್ಕೋಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಅಕ್ಷರಗಳಷ್ಟು ನಿಮಗೆ ಕರೆಕ್ಟಾಗಿ ಕಾಣೋದಿರ್ಬೋದು, ಆದ್ದರಿಂದ ನಾನೇ ಹೇಳ್ತೀನಿ. ಈ ಯಂತ್ರನ ನೀವು ಭಾನುವಾರದ ಸಮಯದಲ್ಲಿ ಬರ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಶುಭ ಗಳಿಗೆ ನೋಡಿಕೊಂಡು ಬರ್ಕೊಳ್ಳಿ. ಒಂದೊಳ್ಳೆ ನಕ್ಷತ್ರ ಶುಕ್ಲ ಪಕ್ಷದ ತಿಥಿಯಲ್ಲಿ ಬರ್ಕೊಂಡ್ರೆ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಬರಿಬೋದು, ತೊಂದರೆ ಇಲ್ಲ. ಈ ಯಂತ್ರನ ನೀವು ತಾಮ್ರದ ತಗಡಲ್ಲಿ ಬರ್ಕೋಬೇಕು. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನಲ್ಲಿ ಯಂತ್ರಗಳನ್ನೆಲ್ಲ ಯಾವ ರೀತಿ ರೆಡಿ ಮಾಡಬೇಕು, ಅದಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ತಿಳಿಸಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ನಿಮಗೆ ಈ ಪಿಕ್ಚರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೇ ರೀತಿಯಾಗಿ ನೀವು ಬರ್ಕೋಬೇಕಾಗುತ್ತೆ. ಒಂದು ತಾಮ್ರದ ತಗಡು ತಗೊಂಡು ಅದನ್ನ ಶುದ್ಧೀಕರಣ ಮಾಡಬೇಕು. ಫಸ್ಟು ಶುದ್ಧೀಕರಣ ಆದ ನಂತರ ನೀವು ಈ ರೀತಿಯಾಗಿ ಬರ್ಕೋಬೇಕು. ಅದರೊಳಗೆ ನೀವು ಬೀಜಾಕ್ಷರಗಳನ್ನ ಕೊಟ್ಟಿದ್ದರೆ ಬೀಜಾಕ್ಷರಗಳನ್ನೇ ಬರೀಬೇಕು. ಎಲ್ಲೂ ಕೂಡ ಒಂದು ಅಕ್ಷರ ಕೂಡ ಮಿಸ್ ಆಗಬಾರ್ದು. ತಾಮ್ರದ ಮೇಲ್ಭಾಗದಲ್ಲಿ ನೀವು ಯಾರು ಈ ಯಂತ್ರನ ಕಟ್ಕೋತಾರೆ ಅಂಥ ಸ್ತ್ರೀ ಹೆಸರನ್ನ ನೀವು ಬರಿಬೇಕಾಗುತ್ತೆ. ನಂತರ ಇದೆಲ್ಲ ರೆಡಿ ಆದಮೇಲೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು. ಇದು ಕೂಡ ಹಿಂದಿನ ವೀಡಿಯೋದಲ್ಲಿ ಎಲ್ಲ ತಿಳಿಸಿದ್ದೀನಿ, ನೋಡ್ಕೊಳ್ಳಿ. ಪ್ರಾಣ ಪ್ರತಿಷ್ಠೆ ಆದಮೇಲೆ ಇದಕ್ಕೆ ಅಷ್ಟವಿಧ ಅರ್ಚನೆಯನ್ನು ಮಾಡಬೇಕಾಗುತ್ತೆ. ನೀವು ಇದನ್ನ ಬೇರೆಯವ್ರ ಹತ್ರ ಬರೆದು ಕಟ್ಟಿಸ್ಕೋಬೋದು, ಅಥವಾ ನೀವೇ ತಯಾರು ಮಾಡಿ ಕಟ್ಕೋಬೋದು. ಆಮೇಲೆ ಇದು ಡೈಲಿ ಕಟ್ಕೊಂಡಿರಬೇಕು. ಒಂದಿನ ತೆಗೆದು ಬಿಚ್ಚಿ ಎಲ್ಲೋ ಇಡೋದು, ಆಮೇಲೆ ಸ್ವಲ್ಪ ದಿನ ಆದಮೇಲೆ ತೆಗೆದು ಹಾಕ್ಕೊಳ್ಳೋದು, ಅಯ್ಯೋ ಯಂತ್ರ ಹಾಕ್ಕೊಳಕ್ಕೆ ಮರ್ತೋಯ್ತು ಅಂತ ಹೇಳೋದು, ಇಲ್ಲ ಬೆಳಗ್ಗೆ ಹಾಕ್ಕೊಳ್ಳೋಣ ಮಧ್ಯಾಹ್ನ ಹಾಕ್ಕೋತೀನಿ ಈಗ ಬಿಚ್ಚಿಡ್ತೀನಿ ಅಂತೇಳಿ ಬಿಚ್ಚೆತ್ತಿಟ್ಬಿಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತೇಳಿದ್ರೆ ನಿಮಗೆ ಹುಷಾರಾಗಬೇಕು ಅಂತೇಳಿದ್ರೆ ನೀವೇ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ನಿಯಮ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಇದನ್ನ ಕಟ್ಕೊಂಡು ನೀವು ಸೂತ್ಕದ ಮನೆಗಳಿಗೆಲ್ಲ ಹೋಗೋಂಗಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಏನಾದರೂ ಸೂತ್ಕ ಅಂತ ಏನಾದರೂ ಬಂದರೆ ಇದನ್ನ ಅರಿಶಿಣ ನೀರಲ್ಲಿ ಅಥವಾ ಗಂಜಳದಲ್ಲಿ ನೆನೆಸಿಟ್ಟು ನಂತರ ಧೂಪದ ಹೊಗೆ ಕೊಟ್ಟು ಇದನ್ನ ನೀವು ಕಟ್ಕೋಬೋದು. ಮತ್ತು ಯಂತ್ರ ಎಲ್ಲ ರೆಡಿ ಆದಮೇಲೆ ನೀವು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಇದನ್ನ ಕಟ್ಕೋಬೇಕಾಗುತ್ತೆ. ಹೇಳೋದು ಮರ್ತೋಗಿದ್ದೆ.
ಈ ಯಂತ್ರನ ಯಾವ ಸ್ತ್ರೀ ಕಟ್ಕೋತಾರೆ ಅವರಿಗೆ ಸರ್ವ ರೋಗಗಳು ನಿವಾರಣೆ ಆಗುತ್ತೆ. ಒಂದಿನ 2 ದಿನ ಕಟ್ಕೊಂಡು ನನಗೆ ವಾಸಿಯಾಗಿಲ್ಲ ಅಂತ ಹೇಳೋಂಗಿಲ್ಲ. ಇದು ನಿಮ್ಮ ಕುತ್ತಿಗೆಯಲ್ಲಿ 3ರಿಂದ 6 ತಿಂಗಳು ಅಥವಾ 1 ವರ್ಷದವರೆಗಾದರೂ ಇರಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವ ಬಾಧೆಗಳು ಯಾವ ಸಂದರ್ಭದಲ್ಲಿ ಸೃಷ್ಟಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಿಲ್ಲದೇ ಅದು ಸೃಷ್ಟಿಯಾಗಿರ್ಬೋದು. ನೀವೆಷ್ಟೇ ಮೆಡಿಷನ್ ತಗೊಂಡ್ರೂ ಅದು ವಾಸಿ ಆಗೋದಿರ್ಬೋದು, ಆದರೆ ಅದನ್ನ ಕ್ರಮೇಣವಾಗಿ ಈ ಯಂತ್ರ ನಿವಾರಣೆ ಮಾಡುತ್ತೆ. ಹಾಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ದೊಡ್ಡ ದೊಡ್ಡ ಕಾಯಿಲೆ ಇರೋಂಥವ್ರು ಇದನ್ನ ಕಟ್ಕೊಂಡ್ರೆ ಸ್ವಲ್ಪ ಶಾಂತಿಯಾಗುತ್ತೆ ಹೊರತು ಫುಲ್ ವಾಸಿ ಮಾಡೋಕ್ಕಾಗಲ್ಲ. ಅರ್ಥ ಆಗಿರುತ್ತೆ ಅಂತ ಹೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ಯಾರಿಗೂ ಅಂಥ ಕಾಯಿಲೆಗಳು ಬರಬಾರ್ದು, ಅದರಿಂದ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ 1 ಪಾಯಿಂಟ್ ಅಷ್ಟಾದರೂ ಬಾಧೆ ಕಡಿಮೆ ಆಗುತ್ತೆ ಹೊರತು ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೆಲ್ಲ ಒಂದು 3rd 4th ಸ್ಟೇಜ್ಗೆ ಹೋದವ್ರಿಗೆಲ್ಲ ಇದನ್ನ ಕಟ್ಬಿಟ್ಟು ಇಲ್ಲ ವಾಸಿ ಆಗಿಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ನಂಬಿಕೆ ಇರೋಂಥವರು ಈ ಯಂತ್ರನ ಕಟ್ಕೋಬೋದು. ಹಾಗೆ ಇದು ನಮ್ಮ ಇಂದಿನ ಹಿರಿಯರು ನಮಗೋಸ್ಕರ ಬಿಟ್ಟೋಗಿರೋಂತಹ ಒಂದು ಅತ್ಯದ್ಭುತವಾದ ಮಹಾಶಕ್ತಿಯುತವಾದ ಯಂತ್ರ ಆಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ನಿಮಗೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಏಕೆಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ನಾನಾ ತೊಂದರೆಗಳಿಂದ ನರಳುತ್ತಿರ್ತಾರೆ, ಅವರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.